ಶಿಡ್ಲಘಟ್ಟ ಪೌರಾಯುಕ್ತಿಗೆ ಕಾಂಗ್ರೆಸ್ ಮುಖಂಡ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟ ನಗರಸಭೆ ಮುಂದೆ ಪೌರ ಕಾರ್ಮಿಕರು ಇದೀಗ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಧರಣಿ ಮಾಡುತ್ತಿದ್ದಾರೆ. ನಗರಸಭೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರಿಂದ ಈ ಒಂದು ಧರಣಿ ಮಾಡಲಾಗ್ತಾ ಇದೆ. ರಾಜೀವ್ ಗೌಡ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಒಂದು ಆಡಿಯೋ ಇದೆಯಲ್ಲ, ಅದು ವೈರಲ್ ಆಗ್ತಾ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಹಾಕಿರುವಂತಹ ಧಮಕಿ ಇದು ಕೇವಲ ಬ್ಯಾನರ್ ವಿಚಾರಕ್ಕೆ. ಆ ಒಂದು ಬ್ಯಾನರ್ ಅನ್ನ ಯಾಕೆ ತೆಗೆದ್ರಿ ಅಂತ ಹೇಳಿ ಶಿಡ್ಲಘಟ್ಟ ನಗರಸಭೆ ಮುಂದೆ ಇದೀಗ ಪೌರ ಕಾರ್ಮಿಕರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ವಿರುದ್ಧ ಮಾಡ್ತಾ ಇರುವಂತಹ ಧರಣಿ ಇದು. ನೋಡ್ತಾ ಇದ್ವಿ ಈ ಒಂದು ದೃಶ್ಯಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಅಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಗರಸಭೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಸೇರಿ ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ಕಾರಣ ಏನು ಅಂತಂದ್ರೆ, ಇಲ್ಲಿ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಆಗಿರುವಂತಹ ರಾಜೀವ್ ಗೌಡ ಅವರು ಕೆಟ್ಟ ಮಾತಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂತ ಆಡಿಯೋ ಇದೆಯಲ್ಲ, ಅದು ವೈರಲ್ ಆಗ್ತಾ ಇದೆ. ಈ ಬೆನ್ನಲ್ಲೇ ಇದೀಗ ಪ್ರೊಟೆಸ್ಟು, ಪ್ರತಿಭಟನೆ, ವಿರೋಧ ಎಲ್ಲವೂ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನೂ ಕೂಡ ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ಜನ ಮರ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನೋಡ್ತಾ ಇದ್ದೀವಿ, ಇನ್ನು ಬಳ್ಳಾರಿ ಬ್ಯಾನರ್ ಗಲಾಟೆ ಏನಿದೆ, ಈಗಲೂ ಕೂಡ ತನಿಖೆ ನಡೀತಾ ಇದೆ. ಈಗಲೂ ಕೂಡ ಆ ಒಂದು ಕೇಸ್ ಜನ ಮರ್ತಿಲ್ಲ. ಈಗಲೂ ಸತ್ಯ ಹೊರಗೆ ಬರಲಿಲ್ಲ. ಇದರ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ಶಿಡ್ಲಘಟ್ಟ ಪೌರಾಯುಕ್ತಿಗೆ ಈ ರೀತಿಯಾಗಿ ಒಂದು ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಅಥವಾ ಕೇವಲ ಬ್ಯಾನರ್ ವಿಚಾರಕ್ಕೆ ಇಷ್ಟೊಂದು ಕೆಟ್ಟ ಮಾತಲ್ಲಿ ಬೈಯೋದು, ದಬ್ಬಾಳಿಕೆ ನಡೆಸೋದು, ಈ ಆಡಿಯೋ ವೈರಲ್ ಆಗ್ತಿದೆ. ನಿಜವಾಗ್ಲೂ ಕೂಡ ಇದು ರಾಜೀವ್ ಗೌಡ ಅವರ ಆಡಿಯೋನಾ ಅಥವಾ ಯಾಕೆ ಈ ರೀತಿ ಮಾಡಿದ್ರು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನೋಡ್ತಾ ಇದ್ವಿ, ಬಳ್ಳಾರಿ ಬ್ಯಾನರ್ ಗಲಾಟೆ ಏನ್ ನಡೆದಿತ್ತು, ಆ ಒಂದು ಪ್ರಕರಣದಲ್ಲಿ ಈಗಲೂ ಕೂಡ ತನಿಖೆ ನಡೀತಾ ಇದೆ. ಈಗಲೂ ಕೂಡ ಆ ಕೇಸ್ ಸಾಲ್ವ್ ಆಗಿಲ್ಲ. ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಒಬ್ಬ ಮಹಿಳೆ ಅಂತಾನೂ ನೋಡ್ಲಿಲ್ಲ, ಆ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಬಾಯಿಗೆ ಬಂದ ಹಾಗೆ ಬೈಯೋದು, ಅದು ಕೂಡ ರಾಜೀವ್ ಗೌಡ ಅವರೇ ಮಾತನಾಡಿದ್ದಾರೆ, ಅವರೇ ಧಮಕಿ ಹಾಕಿದ್ದಾರೆ ಅಂತ ಹೇಳಿ ಆಡಿಯೋ ವೈರಲ್ ಆಗ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ಕೂಡ ಇದು ರಾಜೀವ್ ಗೌಡ ಅವರ ಆಡಿಯೋನಾ ಅಥವಾ ಅವ್ರದೇ ಆಗಿದ್ರೆ ಏನಕ್ಕೆ ಈ ರೀತಿ ಮಾಡಿದ್ರು ಅಂತ? ಖಂಡಿತ ರೋಶಿನಿ, ಏನೊಂದು ಕಲ್ಟ್ ಮೂವಿ ಚರ್ಚಕ್ಕೆ ನಿನ್ನೆ ಸಹ ಒಂದು ಲಿಟ್ರೇಚರ್ಗೆ ಆಗಮಿಸಿರುವಂತದ್ದು. ಆಗಿ ತರುಣದಲ್ಲಿ ಒಂದು ಬ್ಯಾನರ್ ಬಹಳಷ್ಟು ಒಂದು ಸಂಪೂರ್ಣ ಒಂದು ರಸ್ತೆಗಳ ಸಂಪೂರ್ಣವಾಗಿ ಹಾಕಿದ್ರು. ಆ ಒಂದು ಹಾಕಿಯ ಒಂದು ಹಿನ್ನೆಲೆಯಲ್ಲಿ ಈವೆಂಟ್ ಮುಗಿದ ಬಳಿಕ ಒಂದು ಸರ್ಕಲ್ ನಲ್ಲಿ ಒಂದು ಗಾಡಿ ಹೋಗುವಂತ ಸಂದರ್ಭದಲ್ಲಿ ಒಂದು ಬ್ಯಾನರ್ ಕಿತ್ತು ಬಿದ್ದಿದೆ ಅವ್ರ ಮೇಲೆ ಅಂತ ಹೇಳಿ ಸಹ ಒಂದು ಪೌರಾಯುಕ್ತರಿಗೆ ಒಂದು ದೂರು ಕೊಟ್ಟಿರ್ತಾರೆ. ಆ ಪೌರಾಯುಕ್ತರು ಇದ್ಕೊಂಡು ಮತ್ತೆ ಅವರಿಗೆ ಒಂದು ಬ್ಯಾನರ್ ತೆಗೆಯೋದಕ್ಕೆ ಒಂದು ಪರ್ಮಿಷನ್ ಕೊಟ್ಟಿರ್ತಾರೆ. ಆ ಒಂದು ಬ್ಯಾನರ್ ತೆಗೆದ ನಂತರ ಸ್ವತಃ ರಾಜೀವ್ ಗೌಡ ಅಂದ್ರೆ ಈ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸಹ ಪೌರಾಯುಕ್ತರಿಗೆ ಅಂದ್ರೆ ಪೌರಾಯುಕ್ತರಿಗೆ ಕಾಲ್ ಮಾಡಿ, ಯಾಕೆ ನನ್ನ ಬ್ಯಾನರ್ ತೆರವುಗೊಳಿಸಿದ್ರ, ಯಾಕೆ ಏನು ವಿಚಾರದಲ್ಲಿ ತೆರವುಗೊಳಿಸಿದ್ರ, ಮೊನ್ನೆ ಸಹ ಸಿಎಂ ಬಂದಾಗಲೂ ಸಹ ಇದೇ ವಿಚಾರವಾಗಿ ನನ್ನ ಬ್ಯಾನರ್ ತೆರವುಗೊಳಿಸಿದ್ರಿ, ಮತ್ತೆ ಇದೇ ವಿಚಾರವಾಗಿ ಇವತ್ತು ತೆರವುಗೊಳಿಸಿದ್ರ, ಇದೇ ಆದ್ರೆ ನಾನು ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ, ನೀವು ನನ್ನ ಒಂದೇ ಮುಖ ಮಾತ್ರ ನೋಡಿದ್ದೀರಾ, ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ ಅಂತೇಳಿ ಒಂದು ಪೌರಾಯುಕ್ತರಿಗೆ ಒಂದು ಅವಾಚ್ಯ ಶಬ್ದಗಳಿಂದ ಬೈದಿರುವಂತನು. ಮತ್ತೆ ಆ ಪೌರಾಯುಕ್ತರ ಸಿಬ್ಬಂದಿ ಸಹ ಮತ್ತೆ ಅವಾಚ್ಯ ಶಬ್ದದಿಂದ ಬೈದು ಒಂದ್ ಸ್ವಲ್ಪ ಅಶ್ಲೀಲವಾಗಿ ಒಂದ್ ಸ್ವಲ್ಪ ಪ್ರಾಣ ಬೆದರಿಕೆ ಹಾಕಿರುವಂತನೇ ನೋಡ್ಬೋದು. ಇನ್ನು ಸತತವಾಗಿ ಸುಮಾರು ರಾತ್ರಿ 10 ಗಂಟೆ ಸಮಯದಲ್ಲಿ ಸಹ ಒಂದು ಪೌರಾಯುಕ್ತರಿಗೆ ರಾಜೀವ್ ಗೌಡರು ಸಹ ಪೌರಾಯುಕ್ತರಿಗೆ ಫೋನ್ ಮಾಡಿ ಈ ಒಂದು ಮಾತಿನ ಒಂದು ಚಕಮಕಿ ನಡೆದಿದೆ ಸಹ ಕೇಳಿಪಡ್ತಿರುವಂತನು. ಇನ್ನು ಪೌರಾಯುಕ್ತ ಅಮೃತ ಗೌಡರಿಗೆ ಸಹ ನಾನು ಯಾವುದೇ ಒಂದು ವಿಚಾರವಾಗಿ ನಾನು ತಪ್ಪು ಮಾಡಿಲ್ಲ, ನೀವು ಪರ್ಮಿಷನ್ ಇಲ್ಲದೆ ಈ ತರ ಹಾಕಿದ್ರೆ ನಾನು ಪರ್ಮಿಷನ್ ಕೊಡಬೇಕಾಗಿತ್ತು, ಆ ಒಂದು ವಿಚಾರದಲ್ಲಿ ಸಹ ನೀವು ಹಾಕೊಳ್ಳಿ, ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರಿ. ಇಲ್ಲಿವರೆಗೂ ಸಹ ಯಾವುದೋ ಒಂದು ಪರ್ಮಿಷನ್ ಕೊಟ್ಟಿಲ್ಲ ಸರ್. ನಾವು ಸಹ ಒಂದು ಸುವ್ಯವಸ್ಥೆನ ಕಾಪಾಡೋ ರೀತಿಯಲ್ಲಿ ಸಹ ನಾವು ಮಾಡ್ತಿದೀವಿ. ನೀವು ಕಟ್ಟಿರುವಂತಹ ಬ್ಯಾನರ್ಗಳು ಏನಾದ್ರು ರಸ್ತೆ ಬೈಕ್ ಸವಾರರಿಗೆ ಏನಾದ್ರು ಒಂದ್ ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂದ್ರೆ ಮತ್ತೆ ಏನಾದ್ರು ಸಂಘರ್ಷ ಅಂದ್ರೆ ಅದು ನಮ್ಮ ಜವಾಬ್ದಾರಿ ಮೇಲೆ ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳಿ ರಾಜೀವ್ ಗೌಡರಿಗೆ ಒಂದು ತಿಳಿಸುವಂತ ಸಂದರ್ಭದಲ್ಲಿ ಸಹ ರಾಜೀವ್ ಗೌಡರು ಸಹ ಪೌರ ಕಾರ್ಮಿಕರು ಮತ್ತೆ ಅಮೃತ ಗೌಡರ ಬಗ್ಗೆ ಒಂದು ಅವ್ಯಕ್ತಿ ಶಬ್ದದಿಂದ ಪ್ರಾಣ ಬೆದರಿಕೆಯನ್ನು ಹಾಕಿರುವಂತದ್ದು. ಇದು ಒಟ್ಟಾರೆಯಾಗಿ ಇದು ಈ ಬ್ಯಾನರ್ ಒಂದು ಹಾವಳಿ ಸಹ ಇವತ್ತು ಅಮೃತ ಪೌರ ಕಾರ್ಮಿಕರು ಸಹ ನಗರಸಭೆ ಮುಂದೆ ಕುಳಿತು ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಏಕೆಂದ್ರೆ
ಪೌರ ಕಮಿಷನರ್ಗೆ ಒಂದು ಕೊಡುವಂತ ಒಂದು ರೀತಿ ಮತ್ತೆ ಒಂದು ಗೌರವ ಸಹ ಕೊಟ್ಟಿಲ್ಲ ರಾಜೀವ್ ಗೌಡರು ಸಹ. ರಾಜೀವ್ ಗೌಡರು ಯಾವುದೇ ಕಾರಣಕ್ಕೂ ನಮ್ಗೆ ಮತ್ತೆ ಇವರು ಅಮೃತ ಗೌಡರಿಗೆ ಸಾರಿ ಕೇಳಬೇಕು, ಇಲ್ಲಾಂದ್ರೆ ನಾವು ಇನ್ನೂ ಉಗ್ರವಾದ ರೀತಿಯಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಅಂತ ಹೇಳಿ ಸಹ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಏನು ಈ ಒಂದು ಬ್ಯಾನರ್ ಗಳ ಹಾವಳಿ ಬಹಳಷ್ಟು ಚಿಕ್ಕಬಳ್ಳಾಪುರದ ಶಿಲಿಘಾಟದಲ್ಲಿ ಒಂದು ಹೆಚ್ಚಿನ ಒಂದು ಜನಸಂಖ್ಯೆಯಲ್ಲಿ ಸೇರಿ ಒಂದು ಪೌರ ಕಾರ್ಮಿಕರಿಗೆ ರಾಜೀವ್ ಗೌಡರಿಗೆ ಒಂದಷ್ಟು ಇದು ಮಾಡಿರುವಂತದ್ದು ರೋಶಿನಿ. ಎಸ್ ಶ್ರೀನಿವಾಸ್, ಇಲ್ಲಿ ಕಾಂಗ್ರೆಸ್ ಮುಖಂಡನೋ ಅಥವಾ ಬಿಜೆಪಿ ಮುಖಂಡನೋ ಅನ್ನೋ ಪ್ರಶ್ನೆ ಬರೋದಿಲ್ಲ. ಓರ್ವ ಮಹಿಳೆಗೆ ಈ ರೀತಿಯಾಗಿ ಧಮಕಿ ಹಾಕೋದು ಅಥವಾ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಇಷ್ಟೊಂದು ದುರಂಕಾರ, ಇಷ್ಟೊಂದು ಕೊಬ್ಬು ಏನಕ್ಕೆ ಅಂತ ಹೇಳಿ, ಅದರಲ್ಲೂ ಕೂಡ ರಾಜೀವ್ ಗೌಡ ಅಂತಂದ್ರೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವ್ರದೇ ಆಡಿಯೋ ಅಂತ ಹೇಳಿ ಇದೇನಾದ್ರೂ ಸಾಬೀತಾಗಿದ್ಯಾ, ಕನ್ಫರ್ಮ್ ಆಗಿದ್ಯಾ ಇವ್ರದೇ ಆಡಿಯೋ ಅಂತ? ಖಂಡಿತ ರೋಶಿನಿ, ಇದಕ್ಕೆಂದ್ರೆ ಸಂಬಂಧಪಟ್ಟಂತ ಅಮೃತ ಗೌಡರು ಸಹ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಏನು ಅಮೃತ ಗೌಡರು ಸಹ ಹೀಗೆ ಈ ತರ ನನಗೆ ಕಾಲ್ ಬಂದಿತ್ತು, ನಾನು ಮಾತಾಡಿದ್ದೇನೆ ಅಂತ ಹೇಳಿ ಒಂದ್ ಸ್ವಲ್ಪ ಇದರ ಬಗ್ಗೆ ಒಂದ್ ಸ್ವಲ್ಪ ಸ್ಪಷ್ಟನೆಯನ್ನು ಸಹ ಕೊಟ್ಟಿರುವಂತದ್ದು. ಯಾಕಂದ್ರೆ ಏನೋ ಒಂದು ಬ್ಯಾನರ್ ವಿಚಾರವಾಗಿ ಏನು ರಾಜೀವ್ ಗೌಡರು ಒಬ್ಬ ಕಮಿಷನರ್ ಅಂದ್ರೆ ಅಮೃತ ಗೌಡರಿಗೆ ಒಂದು ಅವ್ಯ ಶಬ್ದಗಳನ್ನ ಬಯಸಿ ಇದನ್ನ ಮಾಡಿರೋದು, ಮತ್ತೆ ಒಂದು ಪ್ರಾಣ ಬೆದರಿಕೆ ಹಾಕಿರೋದು ಬಹಳಷ್ಟು ಒಂದ್ ಸ್ವಲ್ಪ ಎಲ್ಲೋ ಒಂದು ಕಡೆ ಸಮಂಜಸಕ್ಕೆ ದಾರಿ ತೋರಿಸಿರುವಂತನು. ಯಾಕಂದ್ರೆ ಈಕೆ ಈ ಪೌರೈಕ್ಯನೇ ಒಂದು ಮಹಿಳೆ ಆಗಿರೋದ್ರಿಂದ ಆಕೆ ಯಾವ ಒಂದು ಗೌರವವನ್ನು ಕೊಡದೆ ಸಹ ಈ ಒಂದು ಏಕವಚನದಲ್ಲಿ ಮಾತಾಡಿದ್ದಾರೆ ಎಂಬುವಂತಹ ಆರೋಪಗಳು ಸಹ ಇಲ್ಲಿ ಕೇಳಪಟ್ಟಿರುವಂತದ್ದು. ಒಟ್ಟಾರೆಯಾಗಿ ಏನು ಅಮೃತ ಗೌಡರಿಗೆ ಸಹ ಒಂದು ಈಗ ಕಾನೂನು ರೀತಿಯಲ್ಲಿ ಏನಾದ್ರು ಕ್ರಮ ಕೈಗೊಳ್ಳಬೇಕಾದ್ರೆ ಮೇಲಿನ ಅಧಿಕಾರಿಗಳು ಮತ್ತೆ ಪೌರ ಕಾರ್ಮಿಕರ ಒಂದು ಸಲಹೆ ಸೂಚನೆ ಮೇಲೆಗೆ ಒಂದು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಅಂತೇಳಿ ಸಹ ಒಂದು ಮಾಧ್ಯಮಗಳಿಗೆ ಸ್ಪಷ್ಟನೆ ಕೊಟ್ಟಿರುವಂತದ್ದು ರೋಶಿನಿ. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ಕಾಂಗ್ರೆಸ್ ಮುಖಂಡ ಇರಲಿ ಅಥವಾ ಬಿಜೆಪಿ ಮುಖಂಡ ಇರಲಿ, ಯಾರೇ ಇದ್ರೂ ಕೂಡ ಒಂದು ಮಹಿಳೆಗೆ ಹೇಗೆ ರೆಸ್ಪೆಕ್ಟ್ಫುಲಿ ಮಾತಾಡಬೇಕು ಅಥವಾ ಹೇಗೆ ಗೌರವ ಕೊಡಬೇಕು ಅನ್ನೋವಂಥದ್ದು ಕಾಮನ್ ಸೆನ್ಸ್ ಆದ್ರೂ ಇರಬೇಕು. ಸರ್, ವಿ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಸರ್. ಈ ತರ ಮಾತಾಡ್ತಾರೆ ಅಂತ ನಮ್ಗೆ ಅವ್ರ ಮೇಲೆ ಗೌರವ ಇದೆ, ಇವತ್ತಿಗೂ ಇದೆ, ಇತ್ತು ಕೂಡ ಒಳ್ಳೆಯವ್ರೇನೆ. ಬಟ್ ಈ ತರ ಯಾಕೆ ಮಾತಾಡಿದ್ರು ಅಂತ ಅಥವಾ ಅವ್ರು ಯಾರು ರಾಂಗ್ ಆಗಿ ಕನ್ವೆ ಮಾಡಿರ್ಬೋದು ಸರ್ಗೆ ಮೆಸೇಜ್ನ, ನನಗೂ ಕೇಳಿದೆ. ಸೊ ನೀವು ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ ನನಗೆ ಗೊತ್ತಾಗ್ತಿಲ್ಲ, ಬಟ್ ನಮ್ಮದು ಬೇರೆ ಏನೂ ಇಂಟೆನ್ಷನ್ ಇಲ್ಲ ಸರ್ ಅಂತ ನನಗನ್ಸುತ್ತೆ. ಇಟ್ ವಾಸ್ ರಾಂಗ್ಲಿ ಕನ್ವೇಡ್ ಟು ಸರ್. ಯಾ ಮೇಡಮ್, ದೂರ ಏನಕ್ಕೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ? ಇಲ್ಲ ಸರ್, ದೂರ ಕೊಟ್ಟಿಲ್ಲ ಸರ್. ಮೇಲಧಿಕಾರಿಗಳ ಗಮನಕ್ಕೆ ಹೌದು, ನಾನು ಡಿ ಸಿ ಸರ್ಗೆ ಪಿ ಡಿ ಸರ್ ಗಮನಕ್ಕೆ ತಂದಿದ್ದೀನಿ ಸರ್. ಮೇಡಮ್, ಪೌರ ಕಾರ್ಮಿಕರು ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಮೇಡಮ್? ಸರ್, ಅದು ಆ್ಯಕ್ಚುಲಿ ಅದನ್ನ ಬಿಚ್ಚಿದ್ದೆ ಅವರು ಸರ್. ಅವರು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇಬ್ಬರು ಬಿಚ್ಚಿದ್ರು ಸರ್. ಸೊ ಅವರು ಯಾರದು ಹಾಗೆ ಸೊಳ್ಳೆ ಮಕ್ಕಳು ಅಂತೆಲ್ಲ ಬೈದಿದ್ರಿಂದ ಅದು ಅವರು ಡೆಫಿನೆಟ್ಲಿ ಇಟ್ ಹ್ಯಾಸ್ ಹರ್ಟೆಡ್ ದೇರ್ ಸೆಂಟಿಮೆಂಟ್. ಸರ್, ವಿ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಸರ್. ಈ ಥರ ಮಾತಾಡ್ತಾರೆ ಅಂತ ನಮ್ಗೆ ಅವ್ರ ಮೇಲೆ ಗೌರವ ಇದೆ, ಇವತ್ತಿಗೂ ಇದೆ, ಇತ್ತು ಕೂಡ ಒಳ್ಳೆಯವ್ರೇನೆ. ಬಟ್ ಈ ಥರ ಯಾಕೆ ಮಾತಾಡಿದ್ರು ಅಂತ ಅಥವಾ ಅವ್ರು ಯಾರು ರಾಂಗ್ ಆಗಿ ಕನ್ವೆ ಮಾಡಿರ್ಬೋದು ಸರ್ಗೆ ಮೆಸೇಜ್ನ, ನನಗೂ ಕೇಳಿದೆ.